Hello everyone, welcome back to another vlog. ಇವತ್ತಿನ ಈ ವ್ಲಾಗಲ್ಲಿ ನಾವು ಶ್ರಾವಣಕ್ಕೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಇದ್ರ ಜೊತೆಗೆ ನಿಮಗೆ ಕ್ಲೀನಿಂಗ್ ಟಿಪ್ಸ್ ಕೂಡ ಹೇಳ್ತಾ ಹೋಗ್ತೀನಿ, ಸೊ ಯೂಸ್ಫುಲ್ ಆಗಿರುತ್ತೆ. ಅತ್ತೆ ಆಲ್ರೆಡಿ ಮಧ್ಯಾಹ್ನಕ್ಕೆ ಅನ್ನ ಸಾರೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನೆಂಚ್ಕೊಳ್ಳೋಕ್ಕೆ ಇವತ್ತು ಎಗ್ ಬುರ್ಜಿ ಮಾಡೋಣ ಅಂತ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್, ಕ್ವಿಕ್, ಈಸಿ ಎಗ್ ಬುರ್ಜಿ ರೆಸಿಪಿ ಇದು. ಬಟ್ ಎಗ್ ಐಟಮ್ಸ್ ಮಾಡಿದಾಗ ಯೂಶ್ವಲಿ ಎಗ್ ಪಾತ್ರೆಗಳೆಲ್ಲ ತೊಳೆದ್ಮೇಲೆ ಇನ್ನೂ ಎಗ್ಗಿನ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ. ಪಾತ್ರೆ ಕ್ಲೀನಾಗಿ ಕಂಡ್ರೂ ಕೂಡ ಸ್ಮೆಲ್ ಹೋಗಿರಲ್ಲ. ಅದೇ ಥರ ನಾನ್ ವೆಜ್ ಐಟಮ್ಸ್ ಮಾಡಿದಾಗೂ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು. ಎಸ್ಪೆಷಲಿ ಫಿಶ್ ಫ್ರೈ ಎಲ್ಲ ಮಾಡಿದಾಗ ಪಾತ್ರೆ ನಾವು ತೊಳೆದು ಇಟ್ಟಿರ್ತೀವಿ, ಬಟ್ ಸ್ಟಿಲ್ ಫಿಶ್ಶಿನ ಸ್ಮೆಲ್ ಬರ್ತಿರುತ್ತೆ. ಎಗ್ಗು ಮತ್ತು ಫಿಶ್ಶು ಯೂಶ್ವಲಿ ಸ್ವಲ್ಪ ಸ್ಟ್ರಾಂಗ್ ಸ್ಮೆಲ್ ಇರೋವಂಥ ಐಟಮ್ಸು. ಸೊ ಸ್ಮೆಲ್ ಹೋಗೋದಕ್ಕೆ ಯಾವ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ನಾನು ಬಹಳ ದಿನದಿಂದ ಇದ್ರ ಬಗ್ಗೆ ಹುಡುಕ್ತಾ ಇರ್ತಿದ್ದೆ. ಎಸ್ಪೆಷಲಿ ನಮ್ಮ ಮನೇಲಿ ಪಾಪು ಇರೋದ್ರಿಂದ ನಾನಂತೂ ಭಾಳ ಕೇರ್ಫುಲ್ಲಾಗಿ ಪ್ರಾಡಕ್ಟ್ಸ್ನ ಚೂಸ್ ಮಾಡ್ತೀನಿ. ನೆಲ ಒರೆಸೋ ಇದರಿಂದ ಪ್ರಾಡಕ್ಟಿಂದ ಹಿಡಿದು ಪಾತ್ರೆ ತೊಳೆಯೋ ಪ್ರಾಡಕ್ಟು, ಕ್ಲೀನಿಂಗಿಗೆ ಯೂಸ್ ಮಾಡೋ ಪ್ರಾಡಕ್ಟು, ನಾವು ಅಡುಗೆಗೆ ಬಳಸೋವಂಥ ಐಟಮ್ಸು ಎಲ್ಲದೂ ನಾನು ಭಾಳ ಹುಷಾರಾಗಿ ಸೆಲೆಕ್ಟ್ ಮಾಡ್ತೀನಿ. ಹಾಗೆಯೇ ಬಹಳಷ್ಟು ಮನೆಗಳಲ್ಲಿ ಕಾಮನ್ನಾಗಿ ಕಾಣಿಸ್ಕೊಳ್ಳೋಂಥ ಪ್ರಾಬ್ಲಮ್ ಅಂತಂದರೆ ಈ ನಲ್ಲಿಗಳ ಮೇಲೆ ಸೋಪ್ಸ್ ಹಾಗೆ ಡೆಪಾಸಿಟ್ ಆಗಿರುತ್ತೆ. ಹಾರ್ಡ್ ವಾಟರ್ ಯೂಸ್ ಮಾಡ್ತಿದ್ರೆ ನೀವು ಅದ್ರ ಮೇಲೆಲ್ಲ ವೈಟ್ ಚುಕ್ಕೆ ಡೆಪಾಸಿಟ್ ಆಗಿರುತ್ತೆ. ನಾವು ಕ್ಲೀನ್ ಮಾಡಿದ ತಕ್ಷಣ ಎಷ್ಟು ಕ್ಲೀನ್ ಆಗಿದೆ ಅನಿಸುತ್ತೆ, ಬಟ್ ಡ್ರೈ ಆಗಿದ ತಕ್ಷಣ ಮತ್ತೆ ಅದೇ ವೈಟ್ ಸ್ಪಾಟ್ಸ್ ಕಾಣಿಸ್ತಾ ಇರುತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರೂ ಕ್ಲೀನ್ ಆಗಿರೋ ಥರನೇ ಕಾಣೋದಿಲ್ಲ. ಆ ವೈಟ್ ಸ್ಪಾಟ್ಸ್ ಮಿರರ್ ಮೇಲೆ ಕೂಡ ಕಾಣುತ್ತೆ. ಹಾಗೆ ನಿಮ್ಮ ಮನೇಲಿ ಈ ಗ್ಲಾಸ್ ಪಾರ್ಟಿಷನ್ ಇರೋ ಬಾತ್ರೂಮು ಅಥವಾ ಗ್ಲಾಸ್ ಐಟಮ್ಸನ್ನು ನೀವು ತುಂಬ ಯೂಸ್ ಮಾಡಿದ್ದೆ ಬಾತ್ರೂಮಲ್ಲಿ ಚೆನ್ನಾಗಿ ಕಾಣೋದಕ್ಕೆ ಅಂತ, ಅದ್ರ ಮೇಲೆಲ್ಲ ಈ ರೀತಿ ವೈಟ್ ಡೆಪಾಸಿಟ್ ಕೂತ್ಕೊಂಡ್ರೆ ಆ ಲುಕ್ಕೇ ಇರೋದಿಲ್ಲ, ಹಳೇದಾಗಿ ಕಾಣ್ತಾ ಇರುತ್ತೆ. ಫೈನಲಿ ಈ ಪ್ರಾಬ್ಲಮ್ಗೆ ದೊಡ್ಡ ಪರಿಹಾರ ಸಿಕ್ಕಿದೆ. ನಮ್ಮ ಅತ್ತೆ ಮನೆ ಯೂಶ್ವಲಿ ಬಹಳ ಕ್ಲೀನಾಗಿರುತ್ತೆ. ಅವ್ರು ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಅವ್ರ ಮನೇಲಿ ಇನ್ನು ಯಾವುದಾದ್ರೂ ಕಾರ್ನರ್ಸ್ ಇದೆಯಾ ಅಂತ ಹುಡುಕಿ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಏನಾದರೂ ನನಗೂ ಬೋರು, ಕ್ಲೀನ್ ಮಾಡಿದ್ರೆ ನನಗೂ ಸಮಾಧಾನ ಅಂತ. ಯೂಶ್ವಲಿ ಯಾರಾದರೂ ಮನೆ ಕ್ಲೀನ್ ಮಾಡ್ತಾ ಇದ್ರೆ ರೆಗ್ಯುಲರಾಗಿ ಅವ್ರದ್ದೊಂದು ಪ್ಯಾಟ್ರನ್ ಇರುತ್ತೆ. ಅದೇ ಜಾಗದಲ್ಲಿ ಅದೇ ರೀತಿ ಕ್ಲೀನ್ ಮಾಡ್ತಿರ್ತಾರೆ. ಯಾರಾದರೂ ಇನ್ನೊಬ್ಬರು ಬಂದು ಕ್ಲೀನ್ ಮಾಡೋಕ್ಕೆ ಹೋದಾಗ ಅವರು ಹೊಸ ಕಾರ್ನರ್ಸು, ಹೊಸ ಪ್ಯಾಟ್ರನಲ್ಲಿ ಕ್ಲೀನ್ ಮಾಡಿದಾಗ ಎಕ್ಸ್ಟ್ರಾ ಏನಾದರೂ ಕ್ಲೀನ್ ಆದಂಗೆ ಅನಿಸುತ್ತೆ. ನಾನು ಫ್ಯೂ ವೀಕ್ಸಿಂದ ವೂಕಿ ಅವರ ಪ್ರಾಡಕ್ಟ್ಸ್ನ ಟ್ರೈ ಮಾಡ್ತಿದ್ದೀನಿ. ಅವರು ಕಂಪ್ಲೀಟಾಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿ ಪ್ರಿಪೇರ್ ಮಾಡಿರೋವಂಥ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಬಗ್ಗೆ ಭಾಳಷ್ಟು ಕೇಳಿದ್ದೆ. ಸೊ ಅದು ರಿಯಲಿ ನ್ಯಾಚುರಲ್ಲ ಅಥವಾ ನ್ಯಾಚುರಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿರೋದ್ರಿಂದ ಅದರದ್ದು ಇದೇನಿದೆ, ಕ್ವಾಲಿಟಿ ಏನಿದೆ, ಅದೇನಾದರೂ ಹಾರ್ಮ್ ಆಗುತ್ತಾ, ಕ್ಲೀನ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದಾಗ ಸರಿಯಾಗಿ ಕ್ಲೀನ್ ಆಗುತ್ತೋ ಇಲ್ವೋ ಎಲ್ಲ ಚೆಕ್ ಮಾಡೋಣ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಬಹಳಷ್ಟು ದಿನ ಟ್ರೈ ಮಾಡ್ತಾ ಇದ್ದೆ. ಸೊ ಇಲ್ಲೂ ಬಂದು ನಾನು ಊರಿಂದ ಇಲ್ಲಿಗೆ ತೊಗೊಂಡು ಬಂದಿದ್ದೆ. ಇಲ್ಲಿ ಇರೋ ಕಲೆಗಳು ಎಲ್ಲ ಹೋಗುತ್ತೋ ನೋಡೋಣ ಅಂತ. ನನಗಂತೂ ತುಂಬ ಒಳ್ಳೆ ರಿಸಲ್ಟ್ಸ್ ಬಂತು. ಸೊ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಹೋಗ್ತಾ ನಾನು ಟಿಪ್ಸ್ಗಳ್ನು ಶೇರ್ ಮಾಡ್ಕೊತ ಹೋಗ್ತೀನಿ. ನಾವು ಮನೆಯಲ್ಲಿ ಪಾತ್ರೆ ತೊಳೆಯೋರದ್ದು ಪ್ರಾಬ್ಲಮ್ ಫಸ್ಟ್ ಏನು ಅಂತ ಅಂದರೆ ಕೈ ಎಲ್ಲ ಅಲರ್ಜಿ ಆಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ನನಗಂತೂ ಪಾತ್ರೆ ತೊಳೆದಿದ್ದು ನೆಕ್ಸ್ಟ್ ಡೇ ಫುಲ್ ಕೈ ಮೇಲಿಂದ ಸ್ಕಿನ್, ಒಂದು ಲೇಯರ್ ಸ್ಕಿನ್ನೇ ಕಿತ್ತೋದಾಗ ಆಗ್ತಿರುತ್ತೆ. ಈ ಥರ ಯಾಕಾಗುತ್ತೆ ಅಂತ ಅಂದರೆ ನಾವು ಯೂಸ್ ಮಾಡೋವಂಥ ಪಾತ್ರೆ ತೊಳೆಯೋ ಲಿಕ್ವಿಡ್ ಅಥವಾ ಸೋಪ್ ಅಥವಾ ಪೌಡರ್ ಏನೇ ಯೂಸ್ ಮಾಡ್ತೀವಲ್ಲ ಅದರೊಳಗೆ ತುಂಬ ಸ್ಟ್ರಾಂಗ್ ಕೆಮಿಕಲ್ಸ್ ಹಾಕಿರ್ತಾರೆ. ಅದರಿಂದ ನಮ್ಮ ಸ್ಕಿನ್ನು ಬರ್ತಾ ಡ್ರೈ ಆಗಿ ಅದರ ಮೇಲಿಂದ ಒಂದು ಲೇಯರ್ ಎಲ್ಲ ಕೆಮಿಕಲ್ಸ್ ಜೊತೆ ರಿಯಾಕ್ಟ್ ಆಗಿ ಕಿತ್ತೋಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಂತ ಅಂದರೆ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಪ್ರಿಪೇರ್ ಮಾಡಿರೋಂಥ ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ಬಟ್ ಅಷ್ಟು ಒಳ್ಳೆ ಪ್ರಾಡಕ್ಟ್ ಸಿಗಬೇಕಲ್ಲ, ನ್ಯಾಚುರಲ್ ಆಗೂ ಇರಬೇಕು, ಚೆನ್ನಾಗೂ ಕ್ಲೀನ್ ಆಗಬೇಕು, ಸ್ಮೆಲ್ಲು ಕೂಡ ಹೋಗಬೇಕು, ಸ್ಟ್ರಾಂಗ್ ಸ್ಮೆಲ್ಲು. ಇದೆಲ್ಲನೂ ಇರೋವಂಥ ಪ್ರಾಡಕ್ಟ್ನಾಗಿ ಹುಡುಕ್ತಿದ್ದಾಗ ನನಗೆ ಸಿಕ್ಕಿದ್ದು ಈ ವೂಕಿ ಅವರ ಡಿಶ್ ವಾಶ್. ಈ ಲಿಕ್ವಿಡ್ ಏನಿದೆ ಇದನ್ನು ನಾವು ತುಂಬ ಸ್ಟ್ರಾಂಗ್ ಇರೋವಂಥ ಸ್ಟೇನ್ ಏನಿದೆ ಅಥವಾ ಈ ರೀತಿ ಕಲೆ ಏನಿದೆ ಇದಕ್ಕೆ ನಾವು ಕಾನ್ಸಂಟ್ರೇಟೆಡ್ ಆಗಿ ಯೂಸ್ ಮಾಡಬೇಕು. ಬಟ್ ಮಾಮೂಲಿ ನಾವೆಲ್ಲ ಬೇರೆ ಜನರಲ್ ಪಾತ್ರೆಗಳಿಗೆ ಯೂಸ್ ಮಾಡಬೇಕಾದ್ರೆ ಈ ರೀತಿ ಒಂದು ಬೌಲಲ್ಲಿ ಒಂದು 40 ml ನೀರು ಹಾಕಿಬಿಟ್ಟು ಅದರಲ್ಲಿ ಜಸ್ಟ್ 4 ml ಅಷ್ಟು ಈ ವೂಕಿ ಡಿಶ್ ವಾಶ್ ಲಿಕ್ವಿಡ್ನ ಆ್ಯಡ್ ಮಾಡಿ ಡೈಲ್ಯೂಟ್ ಮಾಡಿ ಅದರಲ್ಲಿ ಡಿಪ್ ಮಾಡಿ ನಾವು ಯೂಸ್ ಮಾಡೋದ್ರಿಂದ ತುಂಬ ಕಡಿಮೆ ಲಿಕ್ವಿಡ್ನ ಯೂಸ್ ಮಾಡ್ಬೋದು. ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗೆ ನೀರಂತೂ ತುಂಬ ಕಡಿಮೆ ಯೂಸ್ ಆಗುತ್ತೆ. ಯಾಕೆ ಅಂತ ಅಂದರೆ ನೊರೆ ಜಾಸ್ತಿ ಬರೋದಿಲ್ಲ. ಈ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡಿರೋ ಲಿಕ್ವಿಡ್ ಎಲ್ಲ ಯೂಸ್ ಮಾಡಿದಾಗ ಏನಾಗುತ್ತೆ, ನೊರೆ ತುಂಬ ಜಾಸ್ತಿ ಬರುತ್ತೆ. ಸೊ ಕೊಳೆ ಬೇಗ ಹೋಗಲಿ ಅಂತ
ಕೊಳೆ ಹೋಗಿರುತ್ತೆ ಬಟ್ ನೊರೆ ಹೋಗಿರೋದಿಲ್ಲ. ನೊರೆ ಹೋಗಲಿ ಅಂತ ನಾವು ಒಂದಷ್ಟು ಎಕ್ಸ್ಟ್ರಾ ನೀರು ಯೂಸ್ ಮಾಡಿ ತೊಳಿತೀವಿ. ಹಾಗೆ ಈ ವೂಕಿ ಲಿಕ್ವಿಡ್, ಡಿಶ್ ವಾಶ್ ಲಿಕ್ವಿಡ್ ಏನಿದೆ ಇದರಲ್ಲಿ ಜಾಸ್ತಿ ನೊರೆ ಬರದೇ ಇರೋದ್ರಿಂದ ಬೇಗನೂ ಕ್ಲೀನ್ ಆಗುತ್ತೆ, ಹಾಗೆ ನೀರು ಕಡಿಮೆ ಯೂಸ್ ಆಗುತ್ತೆ, ಹಾಗೆ ಕೆಮಿಕಲ್ ಫ್ರೀ. ಇನ್ನೂ ಯಾವುದಾದ್ರೂ ನಾವು ತೊಳೆದ ಮೇಲೂ ಅದರದ್ದು ಪ್ರಾಡಕ್ಟ್ ರೆಸಿಡ್ಯೂ ಉಳ್ಕೊಂಡಿದ್ರು ಕೂಡ ಅದು ನಮ್ಮ ದೇಹದೊಳಗೆ ಹೋಗೋದಿಲ್ಲ. ಬೇರೆ ಲಿಕ್ವಿಡ್ಸ್ ಎಲ್ಲ ಯೂಸ್ ಮಾಡಿದ್ರೆ ಅದು ಎಲ್ಲಾದರೂ ಉಳ್ಕೊಂಡಿದ್ರೆ ನಾವು ತೊಳೆದಾಗ ಅದು ನಮ್ಮ ಬಾಡಿ ಒಳಗೆ ಹೋಗಿ ನಮ್ಮ ಬಾಡಿಗೂ ತುಂಬ ಹಾರ್ಮ್ ಆಗುತ್ತೆ. ಎಸ್ಪೆಷಲಿ ಮನೇಲಿ ಮಕ್ಕಳಿದ್ರೆ ಅವ್ರಿಗೆ ಅಷ್ಟೊಂದು ಕೆಮಿಕಲ್ಸ್ ಎಲ್ಲ ಬಾಡಿ ಒಳಗೆ ಹೋದರೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಲೂಸ್ ಮೋಷನ್ ಆಗೋದು, ಹೆಲ್ತ್ ಅಪ್ಸೆಟ್ ಆಗೋದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಹಾಗಾದರೆ ಈ ಡಿಶ್ ವಾಶ್ ಲಿಕ್ವಿಡಲ್ಲಿ ಯಾವ ಥರ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗಬೇಕು ಅಂತ ಅಂದರೆ ಆರೆಂಜ್ ಪೀಲ್ ಯೂಸ್ ಮಾಡಿದ್ದಾರೆ. ಇದರಿಂದ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ, ನ್ಯಾಚುರಲ್ ಫ್ರೇಗ್ರೆನ್ಸ್ ಬರುತ್ತೆ, ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗುತ್ತೆ. ಸೋಪ್ ನಟ್ ಯೂಸ್ ಮಾಡಿದ್ದಾರೆ. ಇದರಿಂದ ಲೈಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನ್ಯಾಚುರಲ್ ಸೋಪ್ ನೊರೆ ಕ್ರಿಯೇಟ್ ಆಗುತ್ತೆ, ಕೊಳೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಲೆಮನ್ ಆಯಿಲ್ ಯೂಸ್ ಮಾಡಿದ್ದಾರೆ. ಇದರಿಂದ ಕೂಡ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ, ಫ್ರೆಶ್ನೆಸ್ ಬರುತ್ತೆ ಪಾತ್ರೆ ತೊಳೆದ್ಮೇಲೆ. ಟ್ಯಾಮರಿಂಡ್ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ನಾವು ದೇವ್ರ ದೀಪ ಎಲ್ಲ ತೊಳೆಯುವಾಗ ಟ್ಯಾಮರಿಂಡ್ ಎಲ್ಲ ಯೂಸ್ ಮಾಡ್ತೀವಿ, ಬೇಗ ಜಿಡ್ಡಿನ ಅಂಶ ಹೋಗಲಿ, ಫ್ರೆಶ್ ಆಗಲಿ, ಕ್ಲೀನ್ ಆಗಲಿ ಅಂತ. ಸೊ ಅದನ್ನು ಕೂಡ ಯೂಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ರಾಕ್ ಸಾಲ್ಟ್ ಕೂಡ ಯೂಸ್ ಮಾಡಿದ್ದಾರೆ. ಇದು ಲೈಟಾಗಿ ನಮಗೆ ಸ್ಕ್ರಬ್ಬಿಂಗ್ ನೇಚರ್ ಕೂಡ ಕೊಡುತ್ತೆ ಇದಕ್ಕೆ. ಇದು ಎಷ್ಟು ಪವರ್ಫುಲ್ ಅಂತ ಅಂದರೆ ಇದರಲ್ಲಿ ಯೂಸ್ ಮಾಡಿರೋ ಟೆಕ್ನಾಲಜಿ ಪಾತ್ ಬ್ರೇಕಿಂಗ್ ಆಗಿದೆ. ಈಗ ನೀವು ನೋಡಿದ ಹಾಗೆ ನಾನು ಟೀ ತೊಳೆದಿರೋ ಪಾಟ್ನ ಕ್ಲೀನ್ ಮಾಡಿದ್ದೀನಿ, ಕ್ಲೀನಾಗಿ ಇದಾಗಿದೆ, ಫ್ರೆಶ್ ಆದಂಗೆ ಆಗೋಗಿದೆ. ಈಗ ನಾನು ಎಗ್ ಬುರ್ಜಿ ಮಾಡಿದ್ನಲ್ಲ ಆ ಪಾತ್ರೆ ತೊಳಿತಿದ್ದೀನಿ. ಅದ್ರ ಹಿಂದೆ ಕಾಪರ್ ಕೋಟಿಂಗ್ ಕೂಡ ಇದೆ, ನೀವು ನೋಡ್ಬೋದು. ಆ ಕಾಪರ್ ಕೋಟಿಂಗ್ ನೀವು ಮುಂಚೆ ನೋಡಿ, ಅದು ತೊಳೆದಿದ್ದಾದ್ಮೇಲೆ ನೋಡಿ, ಕಾಪರ್ ಕೋಟಿಂಗ್ ಕೂಡ ಎಷ್ಟು ಚೆನ್ನಾಗಿ ಅದ್ರ ಮೇಲೆ ಕಾರ್ಬೋನೇಟೆಡ್ ಲೇಯರ್ ಏನು ಕೂತಿರುತ್ತೆ ಅದು ಕೂಡ ಕ್ಲೀನಾಗಿ ಆಗೋಗಿದೆ. ಇದೇ ಥರ ನೀವು ದೇವ್ರ ಪೂಜೆ ಐಟಮ್ಸ್ನೆಲ್ಲ ತೊಳೆಯೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ದೀಪದ ಎಣ್ಣೆ, ಜಿಡ್ಡು ಏನೇನಿದೆಯೋ ಎಲ್ಲನೂ ತುಂಬ ಫ್ರೆಶ್ ಆಗಿ ಫಳಫಳ ಅಂತ ಹೊಳೆಯೋ ಥರ ಕ್ಲೀನ್ ಆಗುತ್ತೆ. ಇನ್ನು ಕೆಲವು ಪಾತ್ರೆ ತೊಳೆಯೋ ಪ್ರಾಡಕ್ಟ್ಸ್ ಏನಿದೆ ಅದನ್ನು ಯೂಸ್ ಮಾಡಿ ತೊಳೆದಾಗ ಆ್ಯಕ್ಚುಲಾಗಿ ಪಾತ್ರೆಗೆ ಎಷ್ಟು ಶೈನ್ ಇರುತ್ತೆ ಆ ಶೈನಿಂಗ್ ಎಲ್ಲ ಹೋಗ್ಬಿಡುತ್ತೆ ಕ್ಲೀನ್ ಆಗೋದ್ರ ಜೊತೆಗೆ. ಬಟ್ ಇದನ್ನು ತೊಳೆದ್ಮೇಲೆ ನೋಡ್ಬೋದು ಶೈನ್ ಕೂಡ ಹಾಗೇ ಇದೆ, ಇನ್ನೂ ಎಕ್ಸ್ಟ್ರಾ ಶೈನಿಂಗ್ ಇರೋ ಥರ ಕಾಣುತ್ತೆ. ಇದರಲ್ಲಿ ನಿಮಗೆ ಕಾಣಿಸ್ತಿರೋಂಥ ಆರೆಂಜಿಶ್ ಕಲರ್ ಏನಿದೆ ಇದು ಕೂಡ ಸಿಂಥೆಟಿಕ್ ಕಲರ್ಸ್ ಆ್ಯಡ್ ಮಾಡಿಲ್ಲ, ಹಾಗೆ ಪ್ರಿಸರ್ವೇಟಿವ್ಸ್ ಕೂಡ. ವಾಶ್ ಮಾಡಿದ್ಮೇಲೆ ತುಂಬಾ ಫ್ರೆಶ್ ಸ್ಮೆಲ್ ಇದೆ, ಆರೆಂಜ್ ಫ್ಲೇವರ್, ಆರೆಂಜ್ ಫ್ರೇಗ್ರೆನ್ಸ್ ಬರುತ್ತೆ, ತುಂಬಾ ಚೆನ್ನಾಗಿ ಕ್ಲೀನ್ ಕೂಡ ಆಗಿದೆ. ನನಗಂತೂ ಈ ವೂಕಿ ಅವರ ನೇಚರ್ ಪವರ್ಡ್ ಡಿಶ್ ವಾಶ್ ಲಿಕ್ವಿಡ್ಡು ತುಂಬ ಅಂದರೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಎಸ್ಪೆಷಲಿ ನಾನು ಪಾಪುದು ವಾಟರ್ ಬಾಟ್ಲೆಲ್ಲ ತೊಳೆಯುವಾಗ ಅಷ್ಟು ಹೆದರ್ತಾ ಇದ್ದೆ, ಒಂಚೂರು ಏನಾದರೂ ಸೋಪ್ ಕಂಟೆಂಟ್ ಉಳ್ಕೊಂಡ್ರೆ ಏನು ಅಂತ ಒಂದು 20 ಸತಿ ವಾಶ್ ಮಾಡ್ತಿದ್ದೆ ಪಾಪು ನೀರು ತುಂಬಿಸೋದಕ್ಕೂ ಮುಂಚೆ. ಈಗ ಧೈರ್ಯವಾಗಿ ವಾಶ್ ಮಾಡ್ಬೋದು, ಯಾವುದೇ ರೀತಿ ಕೆಮಿಕಲ್ಸ್ ಇರಲ್ಲ ಅನ್ನೋ ಧೈರ್ಯ ಇರುತ್ತೆ. ನಿಮಗೆ ಈ ಡಿಶ್ ವಾಶ್ ಲಿಕ್ವಿಡ್ ಪರ್ಫಾರ್ಮೆನ್ಸ್ ಇಷ್ಟ ಆಗಿದ್ದರೆ ನೀವು ಕೂಡ ಇದೇ ರೀತಿ ನ್ಯಾಚುರಲ್ ಡಿಶ್ ವಾಶ್ ಲಿಕ್ವಿಡ್ಗೋಸ್ಕರ ಹುಡುಕ್ತಿದ್ರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಕಿಚನ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ, ಒರೆಸಿಡ್ತಾ ಇದ್ದೀನಿ. ಭಾಳಷ್ಟು ಜನ ಪಾತ್ರೆ ತೊಳೆಯುವಾಗ ಕೈಯೆಲ್ಲ ಒಂಥರ ರಫ್ ಆಗಿ ಡ್ರೈ ಆಗ್ತಿರುತ್ತೆ, ಸ್ಕಿನ್ ಎಲ್ಲ ಕಿತ್ಕೊಂಡು ಬರುತ್ತೆ ಅಂತ ಗ್ಲೌಸ್ ಎಲ್ಲ ಯೂಸ್ ಮಾಡ್ತಾರೆ. ಬಟ್ ನಾನು ಯಾವುದೇ ರೀತಿ ಗ್ಲೌಸ್ ಯೂಸೇ ಮಾಡೋದಿಲ್ಲ, ಆದರೂ ಕೂಡ ನನ್ನ ಸ್ಕಿನ್ನು ಡ್ರೈ ಆಗೋದಿಲ್ಲ, ಹೈಡ್ರೇಟೆಡ್ ಆಗೇ ಇರುತ್ತೆ. ನಿಮ್ಮ ಸ್ಕಿನ್ನು ಡ್ರೈ ಆಗಿ ಸ್ಕಿನ್ ಎಲ್ಲ ಕಿತ್ಕೊಂಡು ಬರ್ತಿದೆ ಅಂದರೆ ಅದು ನೀವು ಯೂಸ್ ಮಾಡ್ತಿರೋ ಡಿಶ್ ವಾಷಿಂಗ್ ಸೋಪ್ ಅಥವಾ ಲಿಕ್ವಿಡಲ್ಲಿರೋ ಕೆಮಿಕಲ್ಸಿಂದ. ನೆಕ್ಸ್ಟು ತುಂಬ ಗಲೀಜಾಗೋದು ಅಂದರೆ ಈ ವಾಶ್ ಬೇಸಿನ್ ಮೇಲಿರೋ ಮಿರರ್ ಏನಿದೆ ಅದು, ಮತ್ತು ವಾಶ್ ಬೇಸಿನ್ ಟ್ಯಾಪು, ಹಾಗೆಯೇ ನಾವು ಪಾತ್ರೆ ತೊಳೆಯುವಂಥ ಟ್ಯಾಪು, ಅದ್ರ ಬ್ಯಾಕ್ಗ್ರೌಂಡಲ್ಲಿರೋ ಟೈಲ್ಸು, ಇದು ಸೋಪ್ ವಾಟರ್ ಕಂಟಿನ್ಯೂಸ್ ಆಗಿ ಬಿದ್ದು ಏನಾಗಿರುತ್ತೆ ಅದು ಗಟ್ಟಿಯಾಗಿ ಅದರ ಅಬ್ಸಾರ್ಬ್ ಮಾಡಿಕೊಂಡು ಹಾಗೆ ಸ್ಟೇನಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ಎಲ್ಲ ಹೋಗಿಸ್ಬೇಕು ಅಂತ ಅಂದರೆ ಈ ವೂಕಿ ಅವರ ಟಫ್ ಲೈಮ್ ಸ್ಕೇಲ್ ಸ್ಪ್ರೇ ಪ್ಲಸ್ ಸ್ಕ್ರಬ್ ಅಂತ ಏನಿದೆ ಇದನ್ನು ಸ್ಪ್ರೇ ಮಾಡಿಬಿಟ್ಟು ನಾವು ಯಾವುದಾದ್ರೂ ಸ್ಕ್ರಬ್ಬಲ್ಲಿ ನೀಟಾಗಿ ಸ್ಕ್ರಬ್ ಮಾಡಿಬಿಟ್ಟು ಆಮೇಲೆ ನೀರಿಂದ ವಾಶ್ ಮಾಡಿ ಬಟ್ಟೆಯಿಂದ ಒರೆಸಿದ್ರೆ ಒಂಚೂರು ಮಾರ್ಕ್ ಉಳಿದಂಗೆ ನೀಟಾಗಿ ಕ್ಲೀನ್ ಆಗೋಗುತ್ತೆ. ಈಗ ನಾನು ಹೇಗೆ ಮಿರರ್ ಕ್ಲೀನ್ ಮಾಡಿದ್ದೀನೋ ಅದೇ ರೀತಿ ಈ ಗ್ಲಾಸ್ ಸ್ಟೆಪ್ ಏನಿದೆ ಇದರಲ್ಲಿ ನಾವು ಬಾತ್ರೂಮ್ ಐಟಮ್ಸ್ ಏನಿದೆ ಅದನ್ನು ಜೋಡಿಸಿಟ್ಕೊಂಡಿರ್ತೀವಿ. ಸೊ ಕಂಟಿನ್ಯೂಸ್ ಆಗಿ ಬ್ರಷ್, ಪೇಸ್ಟ್, ಹಾಗೆಯೇ ಸೋಪ್ ವಾಟರು ಇದೆಲ್ಲ ಹಂಗೆ ಸ್ಟಾಕ್ ಆಗಿ ತುಂಬ ಗಲೀಜಾಗಿ ಆ ಥರ ಆಗಿರುತ್ತೆ. ತುಂಬ ದಿನ ಹಾಗೆ ಬಿಟ್ಟಿರ್ತೀವಲ್ಲ, ನೆಕ್ಸ್ಟು ನಾವು ಕ್ಲೀನ್ ಮಾಡೋಕ್ಕೆ ಹೋದ್ರೂ ಅದು ಕ್ಲೀನ್ ಆಗೋದಿಲ್ಲ ಕಂಪ್ಲೀಟಾಗಿ. ಅದಕ್ಕೋಸ್ಕರ ನಾವು ಈ ಟಫ್ ಸ್ಪ್ರೇ ಏನಿದೆ ಇದನ್ನು ಜಸ್ಟ್ ಸ್ಪ್ರೇ ಮಾಡಿ 30 ಸೆಕೆಂಡ್ಸ್ ಬಿಟ್ಬಿಟ್ಟು ಸ್ಕ್ರಬ್ಬಿಂದ ಲೈಟಾಗಿ ಸ್ಕ್ರಬ್ ಮಾಡಿ ಆಮೇಲೆ ವಾಟರಿಂದ ವಾಶ್ ಮಾಡಿದ್ರೆ ಆಯಿತು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಿಮಗೆ ಬಿಫೋರ್ ಆ್ಯಂಡ್ ಆಫ್ಟರ್ ಇಮೇಜಸ್ ಕೂಡ ನಾನು ಹಾಕಿರ್ತೀನಿ, ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ, ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ.
ಇದನ್ನು ನೀವು ಬಾತ್ರೂಮ್ ಟ್ಯಾಪ್ಸ್, ಕಿಚನ್ ಟ್ಯಾಪ್ಸ್, ಫಾಸೆಟ್ಸ್, ಗ್ಲಾಸ್ ಪಾರ್ಟಿಷನ್ ಬಾತ್ರೂಮಲ್ಲಿರುತ್ತಲ್ಲ, ನೀವು ನೋಡಿರ್ತೀರ ಕೆಲವು ಹೋಟೆಲ್ಸಲ್ಲಿ ಅಥವಾ ಕೆಲವ್ರ ಮನೆಯಲ್ಲೂ ಕೂಡ ಗ್ಲಾಸ್ ಪಾರ್ಟಿಷನ್ ಹಾಕ್ತಿರ್ತಾರೆ. ಹಾಗೆ ಮಿರರ್ ಬಾತ್ರೂಮಲ್ಲಿರೋದು, ವಾಶ್ ಬೇಸಿನ್ ಮೇಲಿರೋದು, ಟಾಯ್ಲೆಟ್ ಬೌಲ್ಗೂ ಕೂಡ ಯೂಸ್ ಮಾಡ್ಬೋದು, ವಾಶ್ ಬೇಸಿನ್ ಕೌಂಟರ್ ಟಾಪ್ಗೆ ಯೂಸ್ ಮಾಡ್ಬೋದು, ಫ್ಲೋರ್ ಮತ್ತು ವಾಲ್ ಸರ್ಫೇಸ್ ಬಾತ್ರೂಮಲ್ಲಿ ಇರುತ್ತಲ್ಲ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು. ಈಗ ನಾನು ಈ ಟ್ಯಾಪ್ ಮೇಲೆ ಸ್ಪ್ರೇ ಮಾಡಿಬಿಟ್ಟು 30 ಸೆಕೆಂಡ್ಸ್ ಬಿಟ್ಟು ಸ್ಕ್ರಬ್ ಮಾಡಿ ಕ್ಲೀನ್ ಮಾಡ್ತೀನಿ. ನಿಮಗೆ ಕ್ಲಿಯರಾಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದೇ ರೀತಿ ನಾನು ಬಾತ್ರೂಮ್ ಫಾಸೆಟ್ಸ್ಗೆ ಹಾಗೆ ಸ್ವಾತಿ ಬಾತ್ರೂಮ್ ಕೂಡ ಕ್ಲೀನ್ ಮಾಡಿದೆ. ತುಂಬ ದಿನದಿಂದ ಅದೇ ರೀತಿ ಇದ್ದಿದ್ದು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಅತ್ತೆ ಬಂದು ನೋಡಿ ಹೇಳ್ತಾಯಿದ್ರು. ಕೆಲವರು ಇದೆಲ್ಲ ಚೆನ್ನಾಗಿ ಹೋಗಬೇಕು ಅಂದರೆ ಆ್ಯಸಿಡ್ ಎಲ್ಲ ಹಾಕಿ ತೊಳಿತಾರೆ. ಈ ಥರ ಎಲ್ಲ ಮಾಡೋದ್ರಿಂದ ಆ್ಯಸಿಡ್ ಫ್ಯೂಮ್ಸ್ ಬರುತ್ತೆ. ಅದು ನಾವು ಇನ್ಹೇಲ್ ಮಾಡಿದ್ರೆ ಅದು ತುಂಬ ಡೇಂಜರಸ್ಸು. ಇದರಿಂದ ಯಾವುದೇ ರೀತಿಯಾದ ಆ್ಯಸಿಡ್ ಫ್ಯೂಮ್ಸ್ ಬರೋದಿಲ್ಲ, ಬ್ರೀದಿಂಗ್ ಪ್ರಾಬ್ಲಮ್ಸ್ ಆಗೋದಿಲ್ಲ. ತುಂಬಾ ಆರಾಮಾಗಿ ಕ್ಲೀನ್ ಮಾಡ್ಬೋದು. ಇದ್ರ ಫ್ರೇಗ್ರೆನ್ಸ್ ಕಂಪ್ಲೀಟ್ಲಿ ಬೇರೆಬಲ್ ಇದೆ. ಇದರಲ್ಲಿ ಯೂಸ್ ಮಾಡಿರೋದು ರೆವಲ್ಯೂಷನರಿ ಡ್ಯಾಕ್ ಟೆಕ್ನಾಲಜಿ ಅಂತ. ಇದರಿಂದ ಪ್ರಾಡಕ್ಟ್ ಡೆಪಾಸಿಷನ್ ಏನಾಗಿರುತ್ತೆ ಅದು ಸ್ಪ್ರೇ ಹೊಡೆದಿದ ತಕ್ಷಣ ಎಲ್ಲ ಡಿಸಾಲ್ವ್ ಆಗಿಬಿಡುತ್ತೆ. ಡಿಸಾಲ್ವ್ ಆಗಿದ ತಕ್ಷಣ ನಾವು ಸ್ಕ್ರಬ್ ಮಾಡಿ ಕ್ಲೀನ್ ಮಾಡಿದ ತಕ್ಷಣ ಒಂಚೂರು ಕೊಳೆ ಇಲ್ದಂಗೆ ಕ್ಲೀನಾಗಿ ಹೋಗಿಬಿಡುತ್ತೆ. ಯೂಶ್ವಲಿ ಇಲ್ಲೊಂದು ಬಾತ್ರೂಮಲ್ಲಿ ನೀರು ಹೋಗೋಕ್ಕೆ ಅಂತ ಒಂದು ಜಾಗ ಮಾಡಿರ್ತಾರಲ್ಲ, ಅಲ್ಲಿ ಸ್ಲೋಪ್ ಮಾಡಿರ್ತಾರೆ ನೀರು ಚೆನ್ನಾಗಿ ಹೋಗಲಿ ಅಂತ. ಅಲ್ಲಿ ಯಾವಾಗಲೂ ಸೋಪ್ ನೀರು ಸ್ಟಾಕ್ ಆಗಿ ತುಂಬಾ ವೈಟ್ ಕಲರ್ ಸೋಪ್ ಸ್ಕಮ್ ಕ್ರಿಯೇಟ್ ಆಗಿರುತ್ತೆ. ಹಾಗೆ ಕೊಳೆ ಎಲ್ಲ ಅಲ್ಲೇ ಸಿಡ್ದು ಕಾರ್ನರಲ್ಲಿ ಯಾವಾಗಲೂ ಕಪ್ಪಗಾಗಿರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಟಾಸ್ಕೇನೆ. ಸೊ ಇದು ತುಂಬಾ ಈಸಿಯಾಗಿ ನೀವು ನೋಡ್ತಿರ್ಬೋದು. ಜಸ್ಟ್ 30 ಸೆಕೆಂಡ್ಸ್ ಬಿಟ್ಟು ನಾನು ಲೈಟಾಗಿ ಸ್ಕ್ರಬ್ ಮಾಡಿದ ತಕ್ಷಣ ಎಲ್ಲ ಸ್ಕ್ರಬ್ಬಿಗೆ ಅಂಟ್ಕೊಂಡ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತಿದ್ದು. ನನಗಂತೂ ಈ ಪ್ರಾಡಕ್ಟ್ ಯೂಸ್ ಮಾಡಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಅತ್ತೆ ಅಂತೂ ಮೊದಲು 2-3 ಆರ್ಡ್ರ್ ಮಾಡು, ಸ್ವಾತಿಗೊಂದು, ನಮಗೊಂದು, ನಿಂಗೊಂದು ಎಲ್ಲ ಎಕ್ಸ್ಟ್ರಾ ಇಟ್ಕೊಂಡಿರೋಣ ಅಂತ. ನೀವೇ ನೋಡ್ತಿರ್ಬೋದು ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ. ಇದೇ ರೀತಿ ನಾವು ಪಾಟ್ಸ್ ಇಟ್ಟು ಗ್ರಾನೈಟ್ ಮೇಲೆ ಅಥವಾ ನೀವು ಕೆಳಗಡೆ ಏನೇ ಟೈಲ್ಸ್ ಹಾಕಿರ್ತೀರ ಅದ್ರ ಮೇಲೆ ಒಂದು ಸರ್ಕಲ್ ಥರ ಕ್ರಿಯೇಟ್ ಆಗಿರುತ್ತೆ. ಅದು ಹೋಗಿಸೋದು ತುಂಬಾ ದೊಡ್ಡ ಟಾಸ್ಕು. ಅದನ್ನು ಕೂಡ ನಾನು ಟ್ರೈ ಮಾಡೋಣ ಇದರಿಂದ ಹೋಗುತ್ತಾ ಅಂತ ಸ್ಪ್ರೇ ಮಾಡಿ 60 ಸೆಕೆಂಡ್ಸ್ ಬಿಟ್ಟಿದ್ದೆ. ಯಾಕಂದರೆ ತುಂಬ ಸ್ಟ್ರಾಂಗ್ ಇರುತ್ತಲ್ಲ ಅದು ಕಲೆ, ಅದಕ್ಕೋಸ್ಕರ 60 ಸೆಕೆಂಡ್ಸ್ ಬಿಟ್ಟ ತಕ್ಷಣ ನಿಮಗೆ ಅದು ಸ್ಟೇನ್ ಮೇಲೆ ರಿಯಾಕ್ಟ್ ಆಗ್ತಿರೋದು ಕಾಣುತ್ತೆ, ಡಿಸಾಲ್ವ್ ಆಗ್ತಿರೋದು ಕಾಣುತ್ತೆ. ಅದಾದಮೇಲೆ ನಾನು ಒಂದು ತಂತಿ ಬ್ರಷಿಂದ ನೀಟಾಗಿ ಸ್ಕ್ರಬ್ ಮಾಡಿ ವೈಪ್ ಮಾಡಿದ ತಕ್ಷಣ ಫುಲ್ ಗ್ರಾನೈಟ್ ಎಲ್ಲ ಶೈನಿಂಗ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಕಲೆ ಎಲ್ಲ ಹೋಗೋಕ್ಕೆ ಶುರುವಾಯಿತು. ಸೊ ನೀವು ಇದಕ್ಕೂ ಕೂಡ ಇದನ್ನು ಟ್ರೈ ಮಾಡ್ಬೋದು. ಮನೆಗೆ ಯಾರಾದರೂ ಗೆಸ್ಟ್ ಬರ್ತಿದ್ದಾರೆ ಅಂದರೆ ಖುಷಿ, ಬಟ್ ಅವ್ರು ಬರ್ತಿದ್ದಾರೆ ಅಂದರೆ ಎಕ್ಸ್ಟ್ರಾ ಸಡನ್ನಾಗಿ ಬಾತ್ರೂಮ್ಸು ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ಅಡುಗೆ ಮನೆಯಲ್ಲಿ ಎಲ್ಲ ಏನೇನೋ ಸಿಡ್ದಿರೋದು ಎಲ್ಲ ಸಡನ್ನಾಗಿ ಕ್ಲೀನ್ ಮಾಡಬೇಕು ಅಂದರೆ ತುಂಬ ತಿಕ್ಕಿ ತೊಳೆಯಬೇಕು. ಸೊ ಇದು ಜಸ್ಟ್ ಸ್ಪ್ರೇ ಮಾಡಿ ಎಲ್ಲ ಕಡೆ 30 ಸೆಕೆಂಡ್ಸ್ ಬಿಟ್ಟು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದುಬಿಟ್ರೆ ಜಲ್ದಿ ಕ್ಲೀನಾಗಿ ಹೋಗ್ಬಿಡುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕಾಗಿರೋಂಥ ಪ್ರಾಡಕ್ಟ್ ಇದು. ಸೊ ನಮ್ಮ ಮನೆಯ ಶ್ರಾವಣದ ಕ್ಲೀನಿಂಗ್ ಶುರುವಾಗಿದೆ. ಸೊ ಒಂದಷ್ಟು ಕ್ಲಿಪ್ಸ್ನ ನಿಮ್ಗೆ ತೋರಿಸಿದ್ದೀನಿ. ನಾವು ಹೇಗೆ ಕ್ಲೀನಿಂಗ್ನ ಈಸಿಯಾಗಿ ಫನ್ನಾಗಿ ಮಾಡ್ತಿದ್ದೀವಿ ಅಂತ ಶೇರ್ ಮಾಡಿದ್ದೀನಿ. ನಿಮ್ಮ ಮನೆ ಶ್ರಾವಣ ಕ್ಲೀನಿಂಗ್ ಶುರು ಆಯಿತಾ? ಹೇಗೆ ನಡೀತಾ ಇದೆ? ಏನೇನೆಲ್ಲ ಮಾಡ್ತಿದ್ದೀರಾ? ಯಾವುದರಲ್ಲಿ ನೀವು ಕಷ್ಟ ಪಡ್ತಿದ್ದೀರಾ? ಕ್ಲೀನಿಂಗ್ ಪಾರ್ಟ್ ಯಾವ್ದು ನಿಮಗೆ ಕಷ್ಟ? ಇದರ ಯಾವ ವಿಷಯದಲ್ಲಿ ನಿಮಗೆ ಟಿಪ್ಸ್ ತಿಳ್ಕೊಳ್ಳೋಕೆ ಇಷ್ಟ ಅಂತ ಹೇಳಿದರೆ ನಾನು ನೆಕ್ಸ್ಟ್ ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು, ಇಷ್ಟ ಆಯಿತಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಎಲ್ಲ ನಾನು ತೋರಿಸಿರೋ ಪ್ರಾಡಕ್ಟ್ಸ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಅವ್ರ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. Till then, take care, bye-bye and happy cleaning.